ರಾಜಿ ರಾಜಿ ಅಯ್ಯೋ ಯಾವ ಹುಡುಗಿ ನೀರಲ್ಲಿ ರಾಜಿ ಎದ್ದೇಳು ರಾಜಿ 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 ನೀರು ಕುಡಿದ್ಬಿಟ್ಟಿದ್ದಾರೆ ಸರ್. ರಾಜಿ 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 ಎದೇಳಮ್ಮ ಎದೇಳು. ರಾಜಿ 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 ನಿಂಗೇನು ಆಗಿಲ್ಲ ಅಲ್ವಾ ರಾಜಿ ರಾಜಿ ಸಮಯಕ್ಕೆ ಸರಿಯಾಗಿ ಆ ಹುಡುಗ ಬರ್ಲಿಲ್ಲ ಅಂದಿದ್ರೆ ನೀನ್ ಇವತ್ತು ಉಳಿತಾನೆ ಇರ್ಲಿಲ್ಲಮ್ಮ. ನೀನು ಸತ್ಯ ಹೋಗ್ಬಿಟ್ಟಿದ್ದೆ ಅನ್ಕೊಂಡಿದ್ವಿ, ಈ ಹುಡುಗನೇ ಬಂದು ಕಾಪಾಡಿದ್ದು. ಅಷ್ಟಕ್ಕೂ ನೀನು ನೀರಿಗೆ ಯಾಕೆ ಇಳ್ದಿದ್ದೆ? ಹರ್ಕಿನ ನೆಲದ ಪಾಲ್ ಮಾಡ್ಬಿಟ್ನಲ್ಲ, ಪಾಪ ಪರಿಹಾರಕ್ಕೋಸ್ಕರ ಕಲ್ಯಾಣಿಲ್ 3 ಸಲ ಮುಳುಗೋಣ ಅಂತ ಬಂದೆ. 3ನೇ ಸಲ ಮುಳುಗ್ದಾಗ ಯಾರೋ ನನ್ನ ಜೋರಾಗಿ ನೀರಲ್ಲಿ ಎಳೆದ್ಬಿಟ್ರು. ನನ್ನ ಸಾಯಿಸೋದಕ್ಕೆ ಟ್ರೈ ಮಾಡಿದ್ರು. ಸಿನು, ನಾನು ದೇವಸ್ಥಾನಕ್ಕೆ ಹೋಗಿ ಪುರೋಹಿತರ ಹತ್ರ ಪ್ರಸ್ತುತಕ್ಕೆ ಮುಹೂರ್ತ ಕೇಳ್ಕೊಂಡು ಬರ್ತೀನಪ್ಪ. ಆದ್ಯ ಬಂದ್ರೆ ಹೇಳ್ಬಿಡು. ಏನ್ ಹೇಳ್ತಿದ್ರ ಅತ್ತೆ? ಆದ್ಯಂಗ್ ಹೇಗೆ ಹೇಳಿ? ಆ ಕಣಿ ಹೇಳಕ್ ಬಂದೊಂದ್ ಮಾತೆಲ್ಲ ನಂಬೇಡಿ. ಇವಾಗ ಮುಹೂರ್ತ ಯಾಕತ್ತೆ? ಬೇಡ. ಯಾಕೆ ಹಾಗೆ ಹೇಳ್ತೀಯ ಸೀನು? ನೀವಿಬ್ರು ಮೊದಲೇ ಮುಹೂರ್ತನ ನೋಡ್ದೇನೆ ನಿಮ್ಮಿಷ್ಟಕ್ಕೆ ನೀವು ಮದುವೆ ಮಾಡ್ಕೊಂಡು ಬಂದ್ಬಿಟ್ರಿ. ಇದರಿಂದ ಏನೇನ್ ತೊಂದರೆ ಆಯ್ತು ಅಂತ ನೋಡಿದ್ಯಾ? ಈಗ ಪ್ರಸ್ತುತಕ್ಕೂ ಕೂಡ ಮುಹೂರ್ತ ಬೇಡ ಅಂತ ಹೇಳ್ತಿದ್ಯಲ್ಲ, ಯಾಕೆ? ಪದ್ಧತಿಗಳನ್ನ ದೊಡ್ಡವ್ರನ್ನ ಗೌರವಿಸೋದಿಲ್ವಾ ನೀವು? ಅಯ್ಯಯ್ಯೋ, ಅಪಾರ್ಥ ಮಾಡ್ಕೋಬೇಡಿ ಅತ್ತೆ. ನಾನು ಆ ಥರ ಹೇಳಲಿಲ್ಲ. ನನ್ನ ಉದ್ದೇಶ ಅದಲ್ಲ. ಮೊದಲೇ ನಮ್ಮ ಟೈಮ್ ಸರಿ ಇಲ್ಲ ಅತ್ತೆ. ಇಂಥ ಸಂದರ್ಭದಲ್ಲಿ ಈ ಶೋಭನ ಎಲ್ಲ ಯಾಕೆ ಬೇಕು ಅಷ್ಟೇ. ಇದನ್ ಬಿಟ್ಟು ಬೇರೆ ಏನೂ ಇಲ್ಲ ಅತ್ತೆ. ಒಂದು ಸಲ ನೀವು ಯೋಚನೆ ಮಾಡಿ ನೋಡಿ ಅತ್ತೆ. ಯೋಚನೆ ಮಾಡಿದ್ದಕ್ಕೆ ಹೋಗ್ತಾ ಇದ್ದೀನಿ ಸೀನು. ಪ್ರಸ್ತುತಕ್ಕೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡೇ ಬರ್ತೀನಿ. ಅತ್ತೆ, ಮುಹೂರ್ತ ಏನು? ಯಾಕೆ? ಯಾವ ಕೆಲ್ಸಕ್ಕೂ ಹೇಳು. ಕಾರ್ಯಕ್ಕೆ ಆದ್ಯ. ಕಾರ್ಯ ಅಂದ್ರೆ? ಅಯ್ಯೋ, ಹೇಗೆ ಹೇಳಿ ಹೇಳು. ಶೋಭನಾ ಫಸ್ಟ್ ನೈಟ್
ನನ್ನೇ ಗುರಾಯಿಸ್ತಾ ಇದೆಯಾ? ಇದರಲ್ಲಿ ನನ್ನ ಪ್ಲಾನಿಂಗ್ ಆಗಲಿ, ನನ್ನ ಮಾತಾಗಲಿ ಅಥವಾ ಪಾರ್ಟಿಸಿಪೇಷನ್ ಏನೂ ಇಲ್ಲ. ಎಲ್ಲ ಆ ಕಣಿ ಹೇಳೋನ್ ಕೆಲಸ. ಕಣಿ ಹೇಳೋರ? ಅವ್ರು ಯಾರು? ಅವಾಗಲೇ ಬಂದಿದ್ರು. ಒಂದು ಗಂಡು ಮಗು, ಇನ್ನೊಂದು ಹೆಣ್ಣು ಮಗು. ಇಬ್ರು ಈ ಮನೆ ಮಕ್ಕಳೇ. ಆ ಇಬ್ರು ಮಕ್ಕಳು ಮದುವೆನೋ ಮಾಡ್ಕೊಂಡಿದ್ದಾರೆ. ಆದ್ರೆ ಮುಂದೆ ನಡಿಬೇಕಾಗಿರೋ ಕಾರ್ಯದ ಬಗ್ಗೆ ನೀವೇನು ಏರ್ಪಾಡೆ ಮಾಡಿಲ್ವಲ್ಲ ತಾಯಿ. ಆ ಒಂದು ಕೆಲಸ ನೀವು ಮಾಡ್ಬಿಟ್ರೆ ಮತ್ತೆ ನೀವೆಲ್ಲ ಸೇರಿ ಸಂತೋಷವಾಗಿರ್ಬೋದು ಕಣ್ರಮ್ಮ ತಾಯೇ. ಆ ಕಣಿ ಹೇಳೋರೇನೋ ಹೇಳಿದ್ರೆ ದೊಡ್ಡಮ್ಮ ಮುಹೂರ್ತ ಇಡ್ಸೋದಕ್ಕೆ ಹೋಗ್ತಿದ್ದಾರೆ ಅಂದ್ರೆ ನೀನೇನೋ ಒಂದ್ ಹೇಳಿ ತಡೆಯೋದನ್ ಬಿಟ್ಟು ಏನ್ ಮಾಡ್ತಾ ಇದ್ದೆ? ಅಯ್ಯೋ, ತಡಿಯಕ್ಕೆ ಅಂತಾನೆ ಹೋದೆ. ಆದ್ರೆ ಅತ್ತೆ ಅಪಾರ್ಥ ಮಾಡ್ಕೊಂಡ್ರು. ಮದ್ವೆ ಏನೋ ನಿಮಿಷ್ಟ, ಕಾರ್ಯನೋ ನಿಮಿಷ್ಟನೇನಾ? ದೊಡ್ಡವರು ಪದ್ಧತಿಗಳು ಏನು ಇಲ್ವಾ ಅಂತ ಹೇಳಿದ್ಮೇಲೆ ಅಂತ ಹೇಳಿದ್ಮೇಲೆ